ಅಡಿಡಾಸ್ ಹೆಸರು ಕೇಳಿದವರು ತುಂಬಾ ವಿರಳ. ಕ್ರೀಡಾ ವಲಯದಲ್ಲಂತೂ ಇದು ಜನಪ್ರಿಯ ಹೆಸರು. ಜರ್ಮನಿ ಮೂಲದ ಪಾದರಕ್ಷೆಗಳನ್ನು ತಯಾರಿಸುವ ಈ ಕಂಪನಿ ಬಹುತೇಕ ಎಲ್ಲಾ ಕ್ರೀಡಾ ಸಾಮಗ್ರಿಗಳನ್ನು ತಯಾರಿಸಿ ಉತ್ತಮ ಬ್ರ್ಯಾಂಡ್ ಎನಿಸಿಕೊಂಡಿದೆ. ಆದರೆ ಅಡಿಡಾಸ್ ಇತ್ತೀಚೆಗೆ ನಷ್ಟವನ್ನು ಎದುರಿಸುತ್ತಿದೆ ಎಂದು ವರದಿಯಾಗಿದೆ. 1992ರ ನಂತರ ಅಂದರೆ 30 ವರ್ಷಗಳಲ್ಲಿ ಮೊದಲ ಬಾರಿಗೆ ಕಂಪನಿಯು ನಷ್ಟವನ್ನು ಎದುರಿಸುತ್ತಿದೆ ಎಂದು ತಿಳಿದು ಬಂದಿದೆ. ಅಡಿಡಾಸ್ 2022ರಲ್ಲಿ ಅಮೆರಿಕನ್ ರ್ಯಾಪರ್ ಕಾನ್ಯೆ ವೆಸ್ಟ್ ಅವರೊಂದಿಗಿನ ಸಂಬಂಧ ಕೊನೆಗೊಳಿಸಿದ ನಂತರ ಲಾಭದಾಯಕ ಈಜಿ ಸ್ನೀಕರ್ಸ್ಗಳ ಮಾರಾಟವನ್ನು ಸ್ಥಗಿತಗೊಳಿಸಿತ್ತು. ಅಲ್ಲಿಂದ ಕಂಪನಿಯ ಲಾಭಕ್ಕೆ ಮೊದಲ ಹೊಡೆತ ಬಿದ್ದಿದೆ ಎಂದು ಹೇಳಲಾಗಿದೆ. ಇನ್ನು ಜೋರ್ನ್ ಗುಲ್ಡೆನ್ ಅವರು ಅಡಿಡಾಸ್ ಕಂಪನಿಯ ಸಿಇಒ ಆದ ಬಳಿಕ ಈಜಿ ಸ್ನೀಕರ್ಗಳ ಸ್ಟಾಕ್ಗಳನ್ನು ಮರುಮಾರಾಟ ಮಾಡಲು ಸೂಚನೆ ನೀಡಿದರು. ಇದರಿಂದ ಅಡಿಡಾಸ್ ನೈಕ್ ಮತ್ತು ಪೂಮಾದಂತಹ ಕಂಪನಿಗಳನ್ನು ಮೀರಿಸಿತ್ತು. ಆದರೆ ಇದೀಗ ವಿವಿಧ ಬ್ರ್ಯಾಂಡ್ಗಳು ರಿಯಾಯಿತಿಗಳನ್ನು ಘೋಷಣೆ ಮಾಡಿರುವುದರಿಂದ ಮತ್ತು ಕಡಿಮೆ ಬೇಡಿಕೆಯಿಂದಾಗಿ ಈ ವರ್ಷ ಉತ್ತರ ಅಮೆರಿಕದಲ್ಲಿ ಅಡಿಡಾಸ್ ಮಾರಾಟವು 5% ಕುಸಿಯುವ ನಿರೀಕ್ಷೆ ಇದೆ.